ಆಳಂದ್ ತಾಲೂಕಿನ ಲಾಡ್ಲೆ ಮಚಾಕ್ ದರ್ಗಾ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ನಡೆದಂತ ಬಿಜೆಪಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಹೇಳಿಕೆಯನ್ನು ಆಧರಿಸಿ ಕೆಲ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅವರ ಕುಟುಂಬದ ವಿರುದ್ಧ ಅವಹೇಳನಕಾರಿ ಹಾಗೂ ನಿಂದಾತ್ಮಕ ಪೋಸ್ಟ್ಗಳನ್ನು ಪ್ರಕಟಿಸಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರು ಬಿಜೆಪಿ ಕಾರ್ಯಕರ್ತರು ಹಾಗೂ ದತ್ತಾತ್ರೇಯ ಪಾಟೀಲ್ ಅಭಿಮಾನಿಗಳು ಸ್ಟೇಷನ್ ಬಾಜಾರ್ ಪೊಲೀಸ್ ಠಾಣೆಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರತಿಭಟನೆಯ ವೇಳೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮಾಜಿ ಸಚಿವ ಖಮ್ರುಲ್ ಇಸ್ಲಾಂ ಅವರು ಈ ಹಿಂದೆ ಕಲಬುರಗಿ ನಗರವನ್ನು ಛೋಟಾ ಪಾಕಿಸ್ತಾನ್ ಮಾಡ್ತೇನೆಂದು ಹೇಳಿಕೆ ನೀಡಿದ್ರು ಎಂದು ಉಲ್ಲೇಖಿಸಿದರು. ಈ ಹೇಳಿಕೆಯನ್ನು ನೆಪ ಮಾಡಿಕೊಂಡು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಅವರ ಕುಟುಂಬ ಸದಸ್ಯರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ಪೋಸ್ಟ್ಗಳು ಹಾಗೂ ಕಾಮೆಂಟ್ಗಳನ್ನು ಮಾಡಿರುವುದು ಖಂಡನೀಯ ಎಂದು ಮನವಿದಾರರು ಆರೋಪ ಮಾಡಿದ್ದಾರೆ. ಈ ರೀತಿಯ ದ್ವೇಷಪೂರಿತ ಹಾಗೂ ವೈಯಕ್ತಿಕ ನಿಂದನೆಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿರುವುದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ತಪ್ಪಿತಸ್ಥರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಜರುಗಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಆಗ್ರಹಿಸಿದ್ದಾರೆ. ಪಾಟೀಲ್ ರೇವೂರ್ ಅವರ ಮೇಲೇನು ಒಂದು ಹೋರಾಟ ಮಾಡಿ ಇವತ್ತು ಎಲ್ಲ ಮುಸ್ಲಿಂ ಬದುಕಿಸಿದ್ರೊಂದು ಹಂಗಂದ್ರೆ ಹಿಂಗಂದ್ರೆ ಅಂತೇಳಿ ಅಂದೋದು ಒಂದು ಇದರ್ಲಿಂದ ಇವತ್ತು ನಾವು ದತ್ತಾತ್ರೇಯ ಪಾಟೀಲ್ ರೇವೂರ್ ಕುಟುಂಬಕ್ಕೆ ಯಾವಾಗಲೂ ಸದಾ ಸಿದ್ಧವಾಗಿ ಈ ಬೆಂಬಲ ಗುಲ್ಬರ್ಗ ಹುಲಿ ಆ ಹುಲಿ ಕುಟುಂಬದ ಸಂಗಟ ಎಲ್ಲರೂ ನಾವು ಇದ್ದೇವೆ. ಅದ್ರ ಸಲುವಾಗಿ ಇದು ಯಾವುದೇ ರೀತಿಯಾದಂಥ ಇವರೇನು ನಿನ್ನೇನು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಏನು ಆಧಾರ ಇದೆ, ಯಾವ ಬೇಸ್ನಲ್ಲಿ ಸರ್ಕಲ್ ಅವ್ರು ಮುಸ್ಲಿಂ ಲೀಗ್ ಏನು ಅಮೃತ್ಸರ್ ಸಾಹೇಬರು ಇದ್ದರು, ಅದು ನಮ್ಮ ವಿತ್ ಪ್ರೂಫ್ ಅದ. ಆ ಪ್ರೂಫ್ ಸಂಗಟ ನಾವು ಕೊಡ್ತೇವೆ ಇವತ್ತು ಪೊಲೀಸ್ ಸ್ಟೇಷನ್ ಬಂದಿದ್ದೇವೆ. ಓಕೆ ಪೇಪರ್ಸ್ ಎಲ್ಲ ಫೋಟೋ ತೊಗೊಂಡ್ಬಿಡ್ತೀವಿ. ನಮ್ಮೆಲ್ಲ ಒಳ್ಳೆ ಕಲರ್ ಹಂಗಲ್ಲ ಅಂತ ನಾ ಏನು ಮಾಡಲ ಏನ್ರಿ ಅಡ್ಡೈತ್ರಿ ನಿಮ್ಮ ಟೀಮ್ ಮಾಡ್ಬೋದು ಅಂದ ಅದೇನು ಸೋಷಿಯಲ್ ಮೀಡಿಯಾದಾಗ ಎಲ್ಲೆಲ್ಲವ ಅವೆರಡು ಇನ್ಸ್ಪೆಕ್ಷನ್ ಮಾಡಿ ಈ ರೀತಿ ಅನವಶ್ಯಕ सोशल मीडिया आ रही थी अम्मा को पूछो, भाव को पूछो, तुम्हारे को पूछो, अंदर किसको पूछो? हाँ, तुम्हारे घर के बाहर आने देते अंदर? जब खमरुल इस्लाम जब थे मुस्लिम लीग पार्टी से, जब तुम पैदा भी नहीं होते, हाँ ನಾನು लीगल ऑप्शन छोड़ो ಸಾಹೇಬ್ರಿಗೆ ಹೆಂಗೆ ಮಾಡಿ ಇದು ಮಾಡಿ ಇವ್ರನ್ನ ಕೊಟ್ಟರಲ್ರಿ ರೊಕ್ಕೆಲ್ಲ ಕಬತ್ ಹೋಗೋದು ಸರ್ ಇರ್ತಾವೆ. ಇಲ್ಲಿ ಬರೀ ಭಾರತೀಯ ಜನತಾ ಪಕ್ಷ ಎಸ್ಸಿ ಮೋರ್ಚಾ ಕಡೆಯಿಂದ ಎಲ್ಲ ಎಸ್ಸಿ ಮೋರ್ಚಾದೆಲ್ಲ ಅಪ್ಪಣ ಸ್ವಲ್ಪ ಚಾಲು ಕರಿ ಹಲೋ ಅದು ಬಜಾರ್ ಸರ್ ಯಾವ ಮೊನ್ನೆ ಬಂದು ಅಂತ ಅವಾಗ ಖಮ್ರುಲ್ ಇಸ್ಲಾಂ ಸಾಹೇಬರು ಅವಾಗ ಆ ರಾಜಕೀಯದಾಗ ಹುಟ್ಟನೋ ಈ ರೀತಿ ಮಾತಾಡ್ತಾನೋ ಮಾತಾಡೋದಪ್ಪ ಅಂತಂದ್ರೆ ಏ ಕ್ವಶನ್ದಾಗ ಈ ರೀತಿ ಮಾತಾಡ್ತೇನೆ ಅಪ್ಕೋಬೇಡ್ರಿ. ಖಮ್ರುಲ್ इस्लाम साहब ಹುಟ್ಟಿದಾಗ ಅವ ರಾಜಕೀಯದಾಗ ಹುಟ್ಟನೋ ಇಲ್ಲ ಮತ್ತೆ. हाँ ये देखो बच्चा इतना छोटा है, हाँ इतना लैंग्वेज, हम भी लैंग्वेज से बात करने को हमारे को भी आता है यार, लेकिन हम जो बात करें तो तुम भी नहीं रहते क्या? कल आज के दिन हिंदू मुस्लिम बोल के झगड़ा होता, हाँ तुम जो बात कर रहे ना, खमरुल इस्लाम साहब जब थे तब तुम पैदा भी नहीं होते मेरे ख्याल से, जो राजकीय में जब थे साहब नहीं। ये वर्ड देखो, घर से लेके घर तक, घर घुसने के लिए तैयार है, हम भी रेडी है ಸರ್. ಅವ್ರು ಯಾವ ರೀತಿ ಅಲ್ಲ ಸರ್, ಮನೆ ಹೋಗ್ತಿ